ಅಧ್ಯಕ್ಷರು ಹೇಳಿದಾಗಲೇ ಈ ಅಕಾಡೆಮಿಯ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಅತ್ಯಗತ್ಯವಾಗಿ ಬೇಕಾಗಿತ್ತು ಒಂದು ಅಕಾಡೆಮಿ. ಯಾಕಂದರೆ ನಮ್ಮ ಪ್ರಪಂಚದಾದ್ಯಂತ ಪ್ರಕಟಿಸಿಕೊಂಡಿರ್ತಕ್ಕಂಥ ನಮ್ಮ ಲಂಬಾಣಿ ಬಂಜಾರ ಸಮುದಾಯ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ಭಾಷೆ ಮತ್ತು ಸಂಸ್ಕೃತಿ ಒಳಗೊಂಡಿರ್ತಕ್ಕಂಥ ಒಂದು ಜನರ ಸಮುದಾಯ. ಆ ನಿಟ್ಟಿನಲ್ಲಿ ಆ ಸಮುದಾಯದ ಕುರಿತಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ದಾಖಲೆ ಮಾಡ್ತಕ್ಕಂಥ ದಾಖಲೀಕರಣ ಮಾಡ್ತಕ್ಕಂಥ ಒಂದು ಕೆಲಸ. ಹಾಗೆ ನಿಮಗೆ ಭಾಳ ಮುಖ್ಯವಾಗಿ ನಮ್ಮ ಮೇಳದಲ್ಲಿ ಇರುವ ಹಾಗೆಯೇ ಸಂಸ್ಕೃತಿ ಮತ್ತು ಭಾಷೆ ಕುರಿತಾಗಿ ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯಿಸ್ತಕ್ಕಂಥ ಮತ್ತು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಏನು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸಹ ಸದಸ್ಯರು ಡಾಕ್ಟರ್ ಶಾಂತಾನಾಯಕ್ ಸರ್ ಅವರು ಮಾತನಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಸಹಮತ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮೊದಲ ತಲೆಮಾರಿನ ವಿದ್ವಾಂಸರುಗಳು ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಕುರಿತಾಗಿ ಬಹಳಷ್ಟು ಸಂಶೋಧನೆ ನಡೆಸಿದ್ದಾರೆ. ಸಂಶೋಧನೆ ಆಗಿದೆ, ಪ್ರಕಟಣೆ ಆಗಿದೆ. ಅದಾಗಿದ್ದಾಗಿಯೂ ಬಹಳಷ್ಟು ನಮ್ಮ ಸಂಸ್ಕೃತಿ ಮತ್ತು ಕಲೆ ಕುರಿತಾಗಿ ಇನ್ನು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಬಹಳಷ್ಟು ಇದೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಶಾಂತಾನಾಯಕ್ ಸರ್ ಕೂಡ ಹೇಳಿದ್ರು, ಅದರ ದಾಖಲಾತೀಕರಣ ಬಹಳ ಮುಖ್ಯವಾಗಿ ಕಲೆ ಸಂಸ್ಕೃತಿ ಕುರಿತಾದ ದಾಖಲಾತೀಕರಣ ಆಗಬೇಕು. ಆ ನಿಟ್ಟಿನಲ್ಲಿ ಸಂಗ್ರಹ ಆಗಬೇಕು. ಮೊದಲು ನಮ್ಮಲ್ಲಿ ಬಹಳಷ್ಟು ಜನಪದ ಸಾಹಿತ್ಯದ ಸಂಗ್ರಹ ತುಂಬಾ ಕಡಿಮೆ ಆಗಿದೆ. ಸಂಶೋಧನೆ ಹೊರತುಪಡಿಸಿ ಅಲ್ಲಲ್ಲಿ ಲೇಖಕರು ಇವಾಗ ನಮ್ಮ ಪಳನಿಸ್ವಾಮಿ ಜಾಗೇಶ್ ಸರ್ ಅವರು ಅಥವಾ ಮೇಡಮ್ ಅವರು ಈ ಥರದ ಅನೇಕ ಒಂದಿಷ್ಟು ಲೇಖಕರು ಒಂದಿಷ್ಟು ಸಂಗ್ರಹ ಮಾಡಿರೋದಿದ್ರೆ ನಮ್ಮ ಸಮಾಜ ಮತ್ತು ಸಂಸ್ಕೃತಿ ಭಾಷೆ ಕುರಿತಾಗಿ ಸಂಗ್ರಹ ಕೆಲಸ ತುಂಬಾ ಕಡಿಮೆ ಇದೆ. ಅದು ಹೆಚ್ಚಿನದಾಗಿ ಆಗಬೇಕು. ಹಾಗೆಯೇ ಕಲೆ ಮತ್ತು ಕಲಾವಿದರಿಗೆ ಹೆಚ್ಚಿನದಾಗಿ ಪ್ರೋತ್ಸಾಹಿಸಬೇಕು. ಈಗಾಗಲೇ ಸರ್ ಹೇಳಿದರು, ಈಗಾಗಲೇ ಬಹಳಷ್ಟು ಸಾಧಕರಿದ್ದಾರೆ ಅಂತ ಕಲಾವಿದರ ಗುರುತಿಸಿ ಅವರಿಗೆ ತರ್ತಕ್ಕಂಥದ್ದು. ಹಾಗೆಯೇ ಅವರ ಮೂಲಕ, ಆ ಹಿರಿಯ ಕಲಾವಿದರ ಮೂಲಕ ನಮ್ಮ ಸಂಸ್ಕೃತಿಯ ಅಥವಾ ಕಲೆಗಳ ಒಂದು ತರಬೇತಿ ಶಿಬಿರಗಳನ್ನು ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ವಿಶೇಷವಾಗಿ ಕಲೆಗಳಲ್ಲಿ ನಮ್ಮಲ್ಲಿ ವಾಜಾ ಟ್ರೈನಿಂಗ್ ತರಬೇತಿ ಶಿಬಿರ ಇದೆ. ಅದನ್ನು ಕೂಡ ಮುಖ್ಯವಾಗಿ ಕಲೆಯ ಸಂದರ್ಭದಲ್ಲಿ ತಗೋಬೇಕು. ಹಾಗೆಯೇ ಈಗಾಗಲೇ ಕಸೂತಿ ಬಗ್ಗೆ ಮಾತಾಡಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ. ಹಾಗೆಯೇ ಮೊದಲ ತಲೆಮಾರಿನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಸಂಶೋಧಕರು ವಿದ್ವಾಂಸರನ್ನು ಒಂದು ಸೌಹಾರ್ದಯುತ ಭೇಟಿ ಅವರನ್ನೆಲ್ಲ ಕರೆದು ಒಂದು ರೀತಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಯಾಕಂದರೆ ನಮ್ಮ ಸಮಾಜದ ಕುರಿತಾಗಿ ಒಂದು ಸಂಶೋಧನೆ ಮತ್ತು ಅಧ್ಯಯನ ಮಾಡಿ ಆ ಮೂಲಕ ನಾವು ಸಂಸ್ಕೃತಿ ಮತ್ತು ಸಮಾಜವನ್ನು ಗುರುತಿಸಿರ್ತಕ್ಕಂಥ ಒಂದು ಹಿನ್ನೆಲೆ ಒಳಗಡೆ ಅಥವಾ ಆ ನಿಟ್ಟಿನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಗೆ ಅವ್ರ ಮೂಲಕ ಅವರ ಒಂದು ಸಲಹೆಗಳನ್ನು ಮುಂದಿನ ಕಾರ್ಯಯೋಜನೆ ಕುರಿತಾಗಿ ನಮ್ಮ ಅಕಾಡೆಮಿಗೆ ಏನು ಮಾಡ್ಬೋದು ಅಂತ ಹೇಳಿ ಸಲಹೆಯನ್ನು ಕೊಡ್ಕೋಬೋದು. ಹಾಗೆಯೇ ಪ್ರಸ್ತುತ ಈಗ ನಮ್ಮ ನಡುವೆ ಇರ್ತಕ್ಕಂಥ ಯುವ ಬರಹಗಾರರು ಆಗಲಿ ಪ್ರಸ್ತಾಪ ಮಾಡಿದರು. ಆ ಯುವ ಬರಹಗಾರರು ಬಹಳಷ್ಟು ಜನ ಇದ್ದಾರೆ. ಅವರು ಜನಪದ ಸಾಹಿತ್ಯ ಅವರ ಸಾಹಿತ್ಯವನ್ನು ಸಂಗ್ರಹಿಸಬೇಕು, ಪ್ರಕಟಿಸಬೇಕು ಮತ್ತು ಅವರನ್ನು ಕೂಡ ಗೌರವಿಸಬೇಕು. ಮತ್ತು ನಮ್ಮ ಹಿರಿಯ ಕಲಾವಿದರುಗಳಿದ್ದಾರೆ, ಬಹಳಷ್ಟು ರಾಜ್ಯೋತ್ಸವ ಪ್ರಶಸ್ತಿಪಡೆದಿರ್ತಕ್ಕಂಥ ಅಭಿನಾಯಕ್ ಸರ್ ಸದಸ್ಯರು ಇದ್ದಾರೆ. ಆ ಥರದ ಅನೇಕ ಕಲಾವಿದರು ಮೇಡಮ್ ಇದ್ದಾರೆ, ಭಾರತಿ ಮೇಡಮ್, ಶಾಂತಾನಾಯಕ್ ಮೇಡಮ್ ಇದ್ದಾರೆ. ಆ ಥರದ ಅನೇಕ ರಾಜ್ಯಾದ್ಯಂತ ಇದ್ದಾರೆ. ಮತ್ತು ಒಂದು ಏನು ಅಂತ ಹೇಳಿದ್ರೆ, ಇದು ಕೇವಲ ನಮ್ಮ ರಾಜಧಾನಿಗೂ ಅಥವಾ ಬಾಗಲಕೋಟೆ ಅಲ್ಲಿನೋ ಅಥವಾ ಅಲ್ಲಿ ಸೀಮಿತ ಆಗಬಾರ್ದು. ಕರ್ನಾಟಕದಾದ್ಯಂತ ಬೀದರ್ನಿಂದ ಹಿಡಿದು ನಮ್ಮ ಚಾಮರಾಜನಗರ ಜಿಲ್ಲೆಯವರೆಗೆ ಅಲ್ಲಿವರೆಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಜಿಲ್ಲಾವಾರು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ಎಲ್ಲ ಕಡೆಯೂ ಕೂಡ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಆಮೇಲೆ ತರಬೇತಿ ಶಿಬಿರಗಳು ಇವೆಲ್ಲವೂ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ನಮ್ಮ ಒಂದು ಸಮಾಜ ಸಂಸ್ಕೃತಿ ಅಥವಾ ಭಾಷೆ ಕುರಿತ ಹಾಗೆ ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ದಾಖಲೆ ಮಾಡ್ತಕ್ಕಂಥ ದಾಖಲೀಕರಣದ ಕೆಲಸ ಆಗುತ್ತೆ. ಈಗಾಗಲೇ ನಮ್ಮ ಮೇಳದಲ್ಲಿ ಕೂಡ ಇದೆ. ಕಿರುಚಿತ್ರಗಳ ಮೂಲಕ ಅಥವಾ ಅದನ್ನು ಪುಸ್ತಕದ ಮೂಲಕ, ಯುವತಿಗಳ ಮೂಲಕ ಅದನ್ನು ಪ್ರಕಟ ಮಾಡ್ತಕ್ಕಂಥ ಈ ಥರದ್ದೆಲ್ಲ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಸೇರಿ ಬಹಳ ಮುಖ್ಯವಾಗಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು ನಾವೆಲ್ಲ ನಮ್ಮ ವೈಯಕ್ತಿಕ ಒಂದು ಆಸೆ ಅಥವಾ ದಕ್ಷತ್ವ ಏನೇ ಇದ್ರೂ ಕೂಡ ಅಭಿಲಾಷೆ ಎಲ್ಲ ಬಿಟ್ಟು ಸಮಾಜಕ್ಕೆ ಪೂರಕವಾಗಿ ನಾವು ತೊಡಗಿಸ್ಕೊಂಡಿದ್ದೆ. ಆದಲ್ಲಿ ಇದೊಂದು ಸಮಾಜ ಸಂಸ್ಕೃತಿ ಕುರಿತಾಗಿ ಇನ್ನೂ ಹೆಚ್ಚಿನ ಆ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚಿನದಾಗಿ ನಾವು ವೃದ್ಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳು.